ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತು ಆ್ಯಕ್ಚುಲಾಗಿ ನಾನು ವಿಡಿಯೋ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಪ್ರೊಮೋದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಮನಸ್ಸಿರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಯಾಕಂದರೆ ಇವತ್ತು ಇವತ್ತಿನ ಎಪಿಸೋಡ್ ನೋಡಿದಾಗ ನನಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬಂತು. ಏನು ಧ್ರುವಂತ್ ಅವರ ಎಂಟರ್ಟೈನ್ಮೆಂಟು, ಏನು ಧ್ರುವಂತ್ ಅವರ ಕಾಮಿಡಿ ಅಂತ ಕೇಳ್ತೀರಾ? ಅಯ್ಯೋ ದೇವ್ರೇ! ಬಿದ್ದು ಬಿದ್ದು ನಾನು ನಕ್ಕು ನಕ್ಕು ನಾನು ಸುಸ್ತಾದೆ. ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಇವತ್ತಿನ ಎಪಿಸೋಡು. ನೀವೆಲ್ಲ ನೋಡಿದ್ರಾ ಅಥವಾ ಮಿಸ್ ಮಾಡ್ಕೊಂಡ್ರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಅಷ್ಟು ಧ್ರುವಂತ್ ಅವರು ಸೀಸನ್ ಪೂರ್ತಿ ನಗಿಸಿದಂತಹ ಧ್ರುವಂತ್ ಅವರ ಕಾಮಿಡಿ ನನಗೆ ತುಂಬ ಇಷ್ಟ ಆಯಿತು. ಕಿಚ್ಚ ಸುದೀಪ್ ಅವರೇ, ದಯವಿಟ್ಟು ಪ್ಲೀಸ್, ನಿಮ್ಮ CCL ಪ್ರಾಕ್ಟೀಸ್ ಇತ್ತು ಅಂತ ನಾನು ಕೇಳಲ್ಪಟ್ಟೆ. ಅದಕ್ಕೋಸ್ಕರ ನೀವು ಈ ಶೂಟಿಂಗನ್ನು ಫ್ರೈಡೇನೇ ಮಾಡಿದ್ರಿ ಅಂತಲೂ ಗೊತ್ತಿದೆ. ದಯವಿಟ್ಟು ಇವತ್ತಿನ ಒಂದು ಎಪಿಸೋಡನ್ನು, ನಿನ್ನೆ ಒಂದು ಎಪಿಸೋಡ್ ಮತ್ತು ಇವತ್ತಿನ ಒಂದು ಎಪಿಸೋಡನ್ನು ಮನೆಯಲ್ಲಿ ನೀವೇ ಒಂದು ಸರಿ ಕೂತ್ಕೊಂಡು ನೋಡಿ ಪ್ಲೀಸ್. ಇದೊಂದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಸುದೀಪ್ ಅವರೇ. ಯಾಕಂದರೆ ನಿನ್ನೆ ನೀವು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಮಿಸ್ಟರ್ ಧ್ರುವಂತ್ ಮಹಾಕಾಳ್ ಅವರಿಗೆ. ಇವತ್ತು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಗಿಲ್ಲಿ ಅವರ ಜೊತೆ. ತಲೆಯಲ್ಲಿ ಇಟ್ಕೊಳ್ಳಿ, ಇದುವರೆಗೂ ನನ್ನ ಲೆಕ್ಕದಲ್ಲಿ ಗೊತ್ತಿರುವಂಥ ಅಂದರೆ ಈ ಪ್ರತಿಯೊಂದು ವೀಕಲ್ಲೂ ಕೂಡ ವೀಕೆಂಡು ನೀವು ಸಾಟರ್ಡೆ ಬೈದರೆ ಸಂಡೇ ಇದೇ ಗಿಲ್ಲಿಯವರ ಒಂದು ಮಾತಿಗೆ ನೀವು ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡ್ತಾಯಿದ್ರಿ. ಮರ್ತೋದ್ರಾ ನೀವು? ದಯವಿಟ್ಟು ಸ್ವಲ್ಪನಾದರೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸುದೀಪ್ ಅವರೇ. ಹೊಟ್ಟೆಗೆ ಅನ್ನನೇ ತಿಂತೀರಲ್ವ ನೀವು ಕೂಡ? ಎಪಿಸೋಡ್ ನೋಡಿಬಿಟ್ಟು ಮಾತಾಡ್ತೇನೆ ಅಂತ ಹೇಳ್ದಂಥ ನೀವು ರಕ್ಷಿತಾ ಅವರು ರಾಶಿಕಾ ಅವರ ಜಗಳದಲ್ಲಿ ರಾಶಿಕಾ ಅವರು ತಾನೇ ಫ್ಯಾಮಿಲಿ ವಿಷಯ ತೆಗೆದಿದ್ದು. ಏನು ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಮಾತಾಡ್ತೀರಾ? ನನಗೆ ನಿಜವಾಗ್ಲೂ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾನು, ನೀವು ಒಂದು ಮುಂದೆ ಸಿಕ್ಕಿದ್ದಿದ್ರೆ ತುಂಬ ಚೆನ್ನಾಗಿ ನಿಮಗೆ ಉಗಿಬೇಕು ಅಂತ ಅನಿಸ್ತು. ಅಷ್ಟು ನಿಮ್ಮ ಮೇಲೆ ಬೇಜಾರಾಯಿತು ಕಿಚ್ಚ ಸುದೀಪ್ ಅವರೇ. ಇದೇ ನಾನು ನಿಮ್ಮಷ್ಟು ಒಂದು ಚೆನ್ನಾಗಿ ಆ್ಯಂಕರಿಂಗ್ ಅಂದರೆ ಹೋಸ್ಟ್ ಮಾಡೋ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ ನಾನು ಇವತ್ತು ನಿಮ್ಮನ್ನು ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ ನನಗೆ ನಿಮ್ಮ ಮೇಲೆ ಎಷ್ಟು ಬೇಜಾರಾಗಿದೆ ಅಂತ ಅಂದ್ಕೊಂಡ್ರೆ ನನಗೆ ಅಷ್ಟು ಸಿಟ್ಟು ಬರ್ತಾ ಇದೆ. ಸೊ ಇಂತಹ ಒಂದು ಸುದೀಪ್ ಅವರೇ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ನಿನ್ನೆ ಮತ್ತು ಇವತ್ತಿನ ಎಪಿಸೋಡ್ನಿಂದ ತುಂಬ ಬೇಜಾರಾಗೋಯ್ತು ನಿಮ್ಮ ಒಂದು ಹೋಸ್ಟಿಂಗ್ ಮೇಲೆ. ಇದೇ ಗಿಲ್ಲಿ ಅವರನ್ನು ಇಟ್ಕೊಂಡು ನೀವು ತುಂಬ ಒಂದು TRP ತಗೊಂಡ್ರಿ, ನೆನಪಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಅದನ್ನು ಮೇ ಬಿ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡ್ಕೊಳಕ್ಕಾದ್ರೆ ಯಾವುದಾದ್ರೂ ಇಂಟರ್ವ್ಯೂವಲ್ಲಿ ಅದರ ಹೇಳಿಬಿಡಿ, ಹೌದು ಗಿಲ್ಲಿ ಅವರಿಂದ ನಮಗೆ ಒಂದು TRP ಬಂದಿತ್ತು ಅಂತ. ಸೊ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ಗೆ ನೀವು ಧ್ರುವಂತ್ ಅವರಿಗೆ ಕೊಟ್ಟಿದ್ರಿ. ಮೇ ಬಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲಾದರೂ ಒಂದು ಇಷ್ಟಾದರೂ ನಿಮ್ಮ ಮೇಲೆ ಒಂದು ಗೌರವ ಉಳಿಸ್ಕೊಳ್ಬೇಕಿದ್ರೆ ಎಲ್ಲಾದರೂ ಒಂದು ಇಂಟರ್ವ್ಯೂ ಅಲ್ಲಿ ಅದು ಹೇಳಿಬಿಡಿ, ಅದೊಂದು ತಪ್ಪಾಯಿತು ಅಂತ. ನಿಮ್ಮಿಂದ ಆದ ತಪ್ಪು ಅಥವಾ ನಿಮ್ಮ ಒಂದು ಬಿಗ್ ಬಾಸ್ ಟೀಮ್ ಅವರಿಂದ ಆದ ತಪ್ಪು ಅಂತ ಗೊತ್ತಿಲ್ಲ. ಬಟ್ ತಪ್ಪು ಮಾಡಿದರೆ ಕಿಚ್ಚ ಸುದೀಪ್ ಅವರೇ, ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದ್ದು ಗಿಲ್ಲಿ, ಧ್ರುವಂತ್ ಅಲ್ಲ. ದಯವಿಟ್ಟು ಅದನ್ನೊಂದು ಚೇಂಜ್ ಮಾಡಿ. ನಿಮಗೆ ರಕ್ಷಿತ್ ಅವರನ್ನು ನೋಡಿದಾಗ, ಗಿಲ್ಲಿ ಅವರನ್ನು ನೋಡಿದಾಗ ಏನಾಗುತ್ತೋ ಎಲ್ಲಿ ಉರಿಯುತ್ತೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೇ ಬಿ ನನಗೆ ಅನಿಸುತ್ತೆ ಈ ಕೆಲವೊಂದು ಮನುಷ್ಯರಿಗೆ ಆ ಈಗೋ ಮತ್ತು ಕೆಲವು ಜಲಸ್ಸು ಹೋಗಲ್ಲ. ನೀವು ಇಷ್ಟು ದೊಡ್ಡ ಮನುಷ್ಯರಾದರೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಒಂದು ಸಪೋರ್ಟ್ಸು ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬಂದ ಕೂಡಲೇ ನಿಮಗೂ ಎಲ್ಲೂ ಕೂಡ ಒಂದು ಹೊಟ್ಟೆಯಲ್ಲಿ ಏನೋ ಬಿಟ್ಟಂಗೆ ಆಯಿತು ಅಂತ ಕಾಣುತ್ತೆ. ಸೊ ಅದಕ್ಕೋಸ್ಕರ ನೀವು ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಒಂದು ಕ್ವಶನ್ಗೆ ಆನ್ಸರ್ ಕೊಟ್ಬಿಡಿ ಕಿಚ್ಚ ಸುದೀಪ್ ಅವರೇ, ಸಾಕು. ಸೊ ಕರ್ನಾಟಕ ಜನರಿಗೆ ನಾನು ಕೇಳೋದು ಒಂದೇ, ಗಿಲ್ಲಿಯನ್ನು ಸಪೋರ್ಟ್ ಮಾಡಿ. ನೀವು ರಕ್ಷಿತಾ ಫ್ಯಾನ್ ಆಗಿದ್ದರೆ ರಕ್ಷಿತಾ ಅವರಿಗೆ ಓಟ್ ಹಾಕಿ, ಗಿಲ್ಲಿ ಅವರ ಫ್ಯಾನ್ ಆಗಿದ್ದರೆ ಗಿಲ್ಲಿಗೆ ಓಟ್ ಹಾಕಿ. ದಯವಿಟ್ಟು ಓಟನ್ನು ಬೇರೆ ಎಲ್ಲೂ ಸ್ಪ್ಲಿಟ್ ಮಾಡಬೇಡಿ. ಈ ಸೀಸನ್ ವಿನ್ ಆಗುವ ಅರ್ಹತೆ ಗಿಲ್ಲಿಗೆ ಮಾತ್ರ, ರನ್ನರ್ ಅಪ್ ಆಗುವ ಅರ್ಹತೆ ರಕ್ಷಿತಾಗೆ ಮಾತ್ರ ಇರೋದು. ದಯವಿಟ್ಟು ಕನ್ನಡ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಿಮ್ಮ ಓಟನ್ನು ಸ್ಪ್ಲಿಟ್ ಮಾಡಬೇಡಿ ದಯವಿಟ್ಟು. ಎಲ್ಲ ಓಟು 99 ಓಟುಗಳನ್ನು ಕೂಡ ಇವರಿಬ್ಬರಿಗೆ ಹಾಕಿ ಅಂತ ಹೇಳ್ತಾನೆ. ಯಾಕಂದರೆ ಇಂತಹ ಒಂದು ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರುವಂತಹ ಒಂದು ಧನುಷ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು, ದಯವಿಟ್ಟು ಅವರಿಗೆ ಹಾಕಬೇಡಿ. ನಾನು ರಘು ಮತ್ತು ರಾಶಿಕಾ ಅವರ ಹೆಸರು ಯಾಕೆ ಹೇಳ್ತಾ ಇಲ್ಲ ಅಂದರೆ, ರಾಶಿಕಾ ಎಲಿಮಿನೇಟ್ ಆಗ್ತಾರೆ ಈ ಸಂಚಿಕೆಯಲ್ಲಿ ಇವತ್ತು. ಆ್ಯಂಡ್ ರಘು ಅವರು ಕೂಡ ಎಲಿಮಿನೇಟ್ ಆಗ್ತಾ ಇದ್ದಾರೆ ಮಿಡ್ ವೀಕಲ್ಲಿ ಅಂತ ಒಂದು ನ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಉಳಿದಂಥ ಒಂದು ಸ್ಪರ್ಧಿಗಳಲ್ಲಿ ದಯವಿಟ್ಟು ರಕ್ಷಿತಾ ಮತ್ತು ಗಿಲ್ಲಿಗೆ ಹಾಕಿ. ಯಾಕಂದರೆ ಗಿಲ್ಲಿ PR ಅಂತ ಹೇಳ್ತಾರೆ, ಗಿಲ್ಲಿಯ PR ಅಂತ. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಆ ವರ್ಡನ್ನು. ಗಿಲ್ಲಿಗೆ ಯಾರೂ PR ಇಲ್ಲ. ಆತನ ಫ್ಯಾನ್ಸು ಎಷ್ಟಿದ್ದಾರೆ ಅಂತ
ಒಂದು ಸರಿ ಬಂದುಬಿಟ್ಟು ನೋಡಿ ಅಂತ ಎಲ್ರಿಗೂ ಹೇಳ್ತಾನೆ. ಸೊ ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.